SSLC ವಿದ್ಯಾರ್ಥಿಗಳೇ, ಟೀಚ್ ಆರ್.ಕೆ. ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರುತ್ತಾ, ಇಲ್ಲಿ ಮುಖ್ಯವಾಗಿ SSLC ವಿದ್ಯಾರ್ಥಿಗಳೇ, ನೀವು ಯಾಕೆ ರಿಸಲ್ಟಲ್ಲಿ ಕಡಿಮೆ ರಿಸಲ್ಟ್ ತೊಗೊಂಡಿದ್ದೀರಾ? ನೀವು ಒಂದು ವೇಳೆ ರಿಸಲ್ಟಲ್ಲಿ ಬೋರ್ಡ್ ಎಕ್ಸಾಮಲ್ಲಿ ಟಾಪರ್ ಆಗಿ ಹೊರಹೊಮ್ಮಬೇಕಂದ್ರೆ ಈ ವಿಡಿಯೋ ಕೊನೆವರೆಗೂ ನೋಡೋದು ಮಾತ್ರ ತಪ್ಪಿಸ್ಲಿಕ್ಕೆ ಹೋಗ್ಬಿಡಿ. ಯಾಕಂದರೆ ಯಾವ ರೀತಿ ಸ್ಟಡಿ ಮಾಡಿದಾಗ ಯಾವ ಟ್ರಿಕ್ಸ್ಗಳನ್ನು ಉಪಯೋಗಿಸ್ಕೊಂಡು ನೀವು ಸ್ಟಡಿ ಮಾಡಿದರೆ ಟಾಪರ್ ಆಗ್ತೀರಾ ಅನ್ನೋ ಒಂದು ಸಂಪೂರ್ಣ ಮಾಹಿತಿ ಇದರಲ್ಲಿದೆ. ಶುರು ಮಾಡೋಣ ಬನ್ನಿ. SSLC ವಿದ್ಯಾರ್ಥಿಗಳೇ, ಮೊದಲು ನೀವು ಏನು ಮಾಡಬೇಕಂದ್ರೆ, ನಿಮ್ಮ ಪ್ರತಿಯೊಂದು ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡಿಕೊಂಡು ಪ್ರತಿಯೊಂದು ಸಬ್ಜೆಕ್ಟಲ್ಲಿರುವಂತಹ ಲೆಸನ್ಸ್ಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವುದೆಲ್ಲ ಲೆಸನ್ಸ್ಗಳಿದ್ದಾವೆ, ಯಾವುದೆಲ್ಲ ಪೋಯಮ್ಸ್ಗಳಿದ್ದಾವೆ, ಹೌದಾ, ಎಲ್ಲಗಳನ್ನು ಅರ್ಥ ಮಾಡ್ಕೊಳ್ಳಿ. ಇವಾಗ ಉದಾಹರಣೆಗೆ, ಇವಾಗ ಸೈನ್ಸಲ್ಲಿ ತಗೊಳ್ಳಿ. ಫಸ್ಟ್ ಒಂದು ಯಾವುದಾದ್ರೂ ಪಾಠ ತಗೊಂಡಾಗ ಆ ಪಾಠ ಬೆಳಕು ಅಂತ ತಗೊಳ್ಳಿ. ಬೆಳಕು ಅಂದ ತಕ್ಷಣ ಆ ಬೆಳಕು ಎಂಬ ಒಂದು ಪಾಠದಲ್ಲಿ ಏನೆಲ್ಲ ಇಂಪಾರ್ಟೆನ್ಸ್ ಇದೆ, ಯಾವ ವಿಷಯವನ್ನು ಆ ಬೆಳಕು ಎಂಬ ಪಾಠದಲ್ಲಿ ಅಳವಡಿಸಿದ್ದಾರೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಆ ಬೆಳಕು ಎಂಬ ಪಾಠದಲ್ಲಿ ಯಾವ ಇಂಪಾರ್ಟೆನ್ಸ್ಗಳನ್ನು ಕೊಟ್ಟಿದ್ದಾರೆ, ಆ ಲೆಸನ್ಸಲ್ಲಿ ಯಾವುದೆಲ್ಲ ಕ್ವಶನ್ಸ್ಗಳನ್ನು ಒತ್ತು ಕೊಡಬೇಕು, ಈ ಎಲ್ಲ ಮಾಹಿತಿಗಳನ್ನು ಮೊದಲು ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದು ಲೆಸನನ್ನು ನೀವು ಈ ರೀತಿಯಲ್ಲಿ ಮೊದಲು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಟ್ರಿಕ್ಸಲ್ಲಿ ಮೇನ್ ಇಂಪಾರ್ಟೆಂಟಾಗಿ, ಯಾವುದೇ ಒಂದು ಪ್ರಾಬ್ಲಮ್, ಯಾವುದೇ ಒಂದು ತೊಂದರೆ ಬಂದಲ್ಲಿ ನೀವು ನಿಮ್ಮ ಟೀಚರ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ತಿರ ಡಿಸ್ಕಸ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಮೊದಲು ನೀವು ಡಿಸ್ಕಸ್ ಮಾಡಬೇಕದನ್ನು. ಯಾವತ್ತಿಗೂ ನಾವು ಮುಜುಗುರ ಪಡ್ಕೊಳ್ಬಾರ್ದು, ಯಾವತ್ತಿಗೂ ನಾವು ನಾಚಿಕೆಯನ್ನು ಇರಬಾರ್ದು. ನಮಗೇನು ಅರ್ಥ ಆಗೋದಿಲ್ಲ ನೋಡಿ, ಅದನ್ನು ನೇರವಾಗಿ ನಮ್ಮ ಫ್ರೆಂಡ್ಸ್ ಅಥವಾ ಟೀಚರ್ಸ್ ಹತ್ತಿರ ಕೇಳಿಕೊಂಡು ಡಿಸ್ಕಸ್ ಮಾಡೋದನ್ನು ಕಲಿಬೇಕು ಫ್ರೆಂಡ್ಸ್ ಮೊದಲು. ಓಕೆ, ನೆಕ್ಸ್ಟ್ ಟ್ರಿಕ್ಸ್, ನೀವು ಬೋರ್ಡ್ ಎಕ್ಸಾಮ್ ಬರೆಯುವಂಥ ಸಂದರ್ಭದಲ್ಲಿ, ಬರೆಯೋಕ್ಕಿಂತ ಮುಂಚೆ ನೀವು ಕಲಿತಾ ಇರಬೇಕಾದ್ರೆ ಹಿಂದೆ ನಡೆದಂತಹ ಬೋರ್ಡ್ ಎಕ್ಸಾಮ್ ಪರೀಕ್ಷೆಯ ಓಲ್ಡ್ ಪ್ರಶ್ನೆ ಪತ್ರಿಕೆಗಳನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೀವು ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಪ್ರಿಪೇರ್ ಆಗಬೇಕು. ಅದನ್ನು ಪ್ರಿಪೇರ್ ಮಾಡಿ ಯಾವ ಲೆಸನ್ ಮೇಲೆ ಎಷ್ಟು ಒತ್ತನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಕ್ವಶನ್ಸ್ಗಳು ಬಂದಿದ್ದಾವೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆ ಲೆಸನ್ಸ್ಗಳ ಮೇಲೆ ನೀವು ಒತ್ತನ್ನು ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಜೊತೆಗೆ ಆ ಹಿಂದೆ ನಡೆದಂಥ ಕ್ವಶನ್ಸ್ಗಳನ್ನು ಫುಲ್ ಪ್ರಿಪೇರ್ ಮಾಡಬೇಕು. ಬರೆದು ತೆಗಿಬೇಕು. ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಕೊಡೋದನ್ನು ಕಲಿಯಿರಿ ಫ್ರೆಂಡ್ಸ್. ಹಾಗೆ ಮುಂದೆ ಅದರಲ್ಲಿ ಯಾವುದು ಅರ್ಥ ಆಗೋದಿಲ್ಲ ನೋಡಿ, ಅದನ್ನು ನಿಮ್ಮ ಟೀಚರ್ಸ್ ಹತ್ತಿರ ಡಿಸ್ಕಸ್ ಮಾಡಿ. ಓಕೆ, ಇದು ಮೈನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಟ್ರಿಕ್ಸ್, ನೋಟ್ಸ್ ಮಾಡಿಕೊಳ್ಬೇಕು. ನಿಮ್ಮದೇ ಆದಂತಹ ಕಿರು ನೋಟ್ಸನ್ನು ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ. ಮೇನ್ ಇಂಪಾರ್ಟೆಂಟ್, ನಿಮ್ಮದೇ ಆದಂತಹ ಕಿರು ನೋಟ್ಸನ್ನು ಮಾಡಿಕೊಳ್ಬೇಕು. ಓಕೆ, ನೆಕ್ಸ್ಟ್ ಟ್ರಿಕ್ಸ್, ಇಲ್ಲಿ ಮುಖ್ಯವಾಗಿ ನಾವು ಪ್ರತಿಯೊಂದು ಪಾಠವನ್ನು ಟೆಕ್ಸ್ಟ್ ಪುಸ್ತಕಗಳನ್ನು ಓದೋದನ್ನು ಕಲಿಬೇಕು. ಯಾವುದೇ ರೀತಿ ಗೈಡನ್ನು ಓದ್ಕೊಳ್ಬೇಡಿ. ಫಸ್ಟ್ ನೀವು ನಿಮ್ಮ ಟೆಕ್ಸ್ಟ್ ಪುಸ್ತಕಗಳನ್ನು ಸರಿಯಾದ ರೀತಿಯಲ್ಲಿ ಓದ್ಕೊಂಡು ಅರ್ಥ ಮಾಡಿಕೊಂಡು ಬರೆದು ತೆಗಿಬೇಕು ಫ್ರೆಂಡ್ಸ್. ಅದರಲ್ಲಿರುವಂಥ ಮುಖ್ಯವಾದಂಥ ಪ್ರಶ್ನೆಗಳು, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಓಕೆ, ಇಂಥವೆಲ್ಲ ಗ್ರಾಮರಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಮೊದಲು. ನೆಕ್ಸ್ಟು ಮುಂದೆ ಕರೆಕ್ಟಾಗಿ ಸ್ಪಷ್ಟವಾಗಿ ನೀವು ಟೈಮ್ ಟೇಬಲ್ ಹಾಕ್ಕೊಳ್ಬೇಕು. ಯಾಕಂದರೆ ನಾವು SSLC ವಿದ್ಯಾರ್ಥಿಗಳಂದರೆ ನಮ್ಮದೊಂದು ಮುಂದೆ ಒಂದು ಗುರಿ ಇರುತ್ತೆ ಅಂತ ನಿಮಗೂ ಗೊತ್ತಿರುತ್ತೆ. ಹಾಗಾಗಿ ಅದಕ್ಕೆ ತಕ್ಕಂತಹ ನೀವು ಒಂದೇನು ಮಾಡಿ, ಒಂದು ನಿರ್ದಿಷ್ಟವಾದಂತಹ ಟೈಮ್ ಟೇಬಲನ್ನು ಹಾಕ್ಕೊಳ್ಳಿ. ನಿಮಗೆ ಅನುಕೂಲವಾಗುವಂತಹ ಟೈಮ್ ಟೇಬಲನ್ನು ಹಾಕ್ಕೊಂಡು ನಿಮ್ಮ ಬೋರ್ಡ್ ಎಕ್ಸಾಮ್ ಮುಗಿಯುವವರೆಗೂ ಆ ಟೈಮ್ ಟೇಬಲನ್ನು ಅಳವಡಿಸ್ಕೊಳ್ಬೇಕು ಫ್ರೆಂಡ್ಸ್ ನೀವು. ಆಗ ಮಾತ್ರ ನಾವು SSLCಯಲ್ಲಿ ಟಾಪರ್ ಆಗಲಿಕ್ಕೆ ನಾವು ಸಾಧ್ಯ ಇರುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ, ಮುಖ್ಯವಾಗಿ ನಿರಂತರ ಸ್ಟಡಿ ಇರಬೇಕು. ನಿರಂತರವಾದಂತಹ ಸ್ಟಡಿ ಇರಬೇಕು. ನಮ್ಮ ಗೋಲ್ ಮುಟ್ಟುವರೆಗೂ, ನಾವು ಇಟ್ಟುಕೊಂಡಂತಹ ಗುರಿ ಮುಟ್ಟುವರೆಗೂ ನಮ್ಮ ಚಂಚಲವನ್ನು ಹಿಡಿದಿಟ್ಟುಕೊಳ್ಬೇಕು. ನಮ್ಮ ಮನಸ್ಸು ಏಕಾಗ್ರತೆ ನಮ್ಮ ಗುರಿ ಕಡೆಗೆ ಇರಬೇಕು, ಬಟ್ ಯಾವ ಕಡೆಗೂ ನೀವು ಕೊಡಬಾರ್ದು ಫ್ರೆಂಡ್ಸ್. ಓಕೆ, ಇದು ಮೇನ್ ಇಂಪಾರ್ಟೆಂಟ್. ಇಷ್ಟು ಟ್ರಿಕ್ಸ್ಗಳನ್ನು ನೀವು ಮೇನ್ ಇಂಪಾರ್ಟೆಂಟಾಗಿ ನೀವು
ಫಾಲೋ ಮಾಡಲೇಬೇಕಾಗುತ್ತೆ. ನೆಕ್ಸ್ಟು, ಪರೀಕ್ಷೆ ಟೈಮಲ್ಲಿ ಯಾವ ರೀತಿ ಪರೀಕ್ಷೆ ಬರೀಬೇಕು ಅನ್ನೋ ಸಂಪೂರ್ಣ ಮಾಹಿತಿ ನಾನು ಹೇಳ್ಕೊಡ್ತೇನೆ. ಈ ಪರೀಕ್ಷೆ ನಾಳೆ ಅಂತ ಇದ್ದರೆ ಹಿಂದಿನ ದಿನ ಫುಲ್ ಇಡೀ ಟೆಕ್ಸ್ಟ್ ಪುಸ್ತಕವನ್ನೇ ಇಡೀ ನೋಟ್ಸನ್ನೇ ಓದ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಹಿಂದೆ ಓದಿದಂತಹ ಎಲ್ಲ ವಿಷಯಗಳು ಕೂಡ ಮರೆತು ಹೋದಂತಹ ಗೊಂದಲಕ್ಕಿಡುವಾಗುವಂತಹ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ನೀವೇನು ಮಾಡಿ ಅಂದರೆ ನೀವು ಕಿರು ನೋಟ್ಸ್ ಮಾಡಿ ಇಟ್ಕೊಂಡಿರ್ತೀರಲ್ವ, ಆ ಕಿರು ನೋಟ್ಸನ್ನೇ ನೀವು ನಾಳೆ ಇದ್ದರೆ ಹಿಂದಿನ ದಿನ ಆ ಕಿರು ನೋಟ್ಸನ್ನು ಇಂಪಾರ್ಟೆಂಟ್ಸ್ ವಿಷಯವನ್ನು ನೀವು ಓದ್ಕೊಂಡು ಹೋಗಿಬಿಟ್ರೆ ಸಾಕು. ಮತ್ತು ನೀವು ಮನನ ಮಾಡಿಕೊಳ್ಳಿ. ಮನನ ಮಾಡಿದ್ದನ್ನು ಏನು ಮಾಡಿ ಬರೆದು ತೆಗಿ. ಏನನ್ನು ಓದಿರ್ತೀರ ನೋಡಿ ಅದನ್ನು ಬರೆದು ತೆಗಿಬೇಕು. ಯಾಕಂದರೆ 10 ಸಾರಿ ಓದೋದು ಒಂದೇ, 1 ಸಾರಿ ಬರೆದು ತೆಗೆಯೋದು ಸಮವಾಗಿ ಬಿಡುತ್ತೆ. ಹಾಗಾಗಿ ಬರೆದು ತೆಗೆಯೋದು ಮೇನ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್, ನೀವು ಪೇಪರಿಗೆ ಹೋಗಿ ಕೂತ್ಕೊಳ್ತೀರ, ಬೋರ್ಡ್ ಎಕ್ಸಾಮ್ ಇರುತ್ತೆ. ನೀವು ಕ್ಲಾಸ್ ರೂಮಲ್ಲಿ ಹೋಗೋಕ್ಕಿಂತ ಮುಂಚೆ ಪೆನ್ಸಿಲ್, ಪೆನ್ನು, ಸ್ಕೇಲ್ ಏನೆಲ್ಲ ಹಾಲ್ ಟಿಕೆಟ್ ಎಲ್ಲ ಇದೆಯೆಲ್ಲ ನೋಡ್ಕೊಳ್ಬೇಕು. ಮೊದಲು ನೀವು ಅರ್ಧ ತಾಸು ಮುಂಚೆನೇ ಹೋಗಿ ನೀವು ನಿಮ್ಮ ಒಂದು ಕ್ಲಾಸ್ ರೂಮ್ಗೆ ಹೋಗಿ ಕೂತ್ಕೊಳ್ಬೇಕು. ಯಾಕಂದರೆ ನಿಮ್ಮ ಒಂದು ಮನಸ್ಥಿತಿ ಗಂಭೀರವಾಗಿರಬಾರ್ದು, ಚಂಚಲವಾಗಿರಬಾರ್ದು, ನಿರಾಳವಾಗಿರಬೇಕು ಮನಸ್ಸು. ಹೋಗಿ ಕೂತ್ಕೊಂಡ್ಮೇಲೆ ಸರಿಯಾಗಿ ನಿಮಗೆ ಸಮಯ ಆದ ತಕ್ಷಣವೇ ಕ್ವಶನ್ ಪೇಪರ್ ಕೊಡ್ತಾರೆ. ಕ್ವಶನ್ ಪೇಪರ್ ಕೊಟ್ಟ ತಕ್ಷಣವೇ 15 ನಿಮಿಷಗಳ ಕಾಲ ಕ್ವಶನ್ ಪೇಪರನ್ನು ಓದಲಿಕ್ಕೆ ನಿಮಗೆ ಅವಕಾಶವನ್ನು ಕೊಟ್ಟಿರ್ತಾರೆ. ಸರಿಯಾದ ರೀತಿಯಲ್ಲಿ ಕ್ವಶನನ್ನು ಓದ್ಕೊಳ್ಳಿ. ಕ್ವಶನ್ಸ್ ಎಲ್ಲ ಓದ್ಕೊಂಡು ಬರದೇ ಇದ್ದರೆ ನೀವು ಚಂಚಲವಾಗಿ ಧೈರ್ಯವನ್ನು ತಗೊಳ್ಬೇಕು. ಯಾವುದೇ ರೀತಿ ಭಯವನ್ನು ಪಡಬಾರ್ದು. ಆಗ ಕ್ವಶನ್ಸ್ಗಳನ್ನು ಓದಿದ ನಂತರ ಆ ಕ್ವಶನ್ ಪೇಪರಲ್ಲಿ ಯಾವ ಕ್ವಶನ್ಸ್ಗಳು ತುಂಬ ಸುಲಭವಾಗಿ ನಿಮಗೆ ಬರುತ್ತೆ ನೋಡಿ, ಆ ಕ್ವಶನ್ಸ್ಗಳನ್ನು ಮೊದಲು ಆ ಬರುವಂತಹ ಕ್ವಶನ್ಸ್ಗಳನ್ನು ಬರಿತಾ ಹೋಗಬೇಕು ಫ್ರೆಂಡ್ಸ್ ನೀವು. ಹಾಗೆ ಕಠಿಣವಾದಂತಹ ಬರದೇ ಇರುವಂತಹ ಪ್ರಶ್ನೆಗಳನ್ನು ನೀವು ಕೊನೆಗೆ ಇಡಬೇಕು. ಬಟ್ 100ಕ್ಕೆ 100 ಅಂಕಗಳಿಗೆ ನೀವು ಉತ್ತರಿಸಿ ಬರಬೇಕು. ಯಾವುದೂ ಒಂದು ಪ್ರಶ್ನೆಗೂ ಕೂಡ ನೀವು ಬಿಟ್ಟು ಬರಬಾರ್ದು. ಬಿಟ್ಟು ಬಂದರೆ ನಿಮಗೆ ಲಾಸ್ ಆಗುತ್ತೆ. ಓಕೆ, ಈ ರೀತಿಯಲ್ಲಿ ನೀವು ಮತ್ತೆ ಬರೀಬೇಕಾದ್ರೆ ರೋಮನ್ ಸಂಖ್ಯೆ ಕರೆಕ್ಟಾಗಿರಬೇಕು, ಸಬ್ ಪಾಯಿಂಟ್ಸ್ಗಳಿರಬೇಕು, ಹಾಗೆ ಅಂಡರ್ಲೈನ್ ಹಾಕಬೇಕು, ಹಾಗೆ ಮಾರ್ಜಿನ್ ಹಾಕಬೇಕು, ಹಾಗೆ ಹ್ಯಾಂಡ್ ರೈಟಿಂಗ್ ಅತಿ ಸುಂದರವಾಗಿ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೊಳ್ಬೇಕು. ಯಾವುದೇ ರೀತಿ ನೀವು ಅವಸರವನ್ನು ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ನಿಮಗೆ ಟೈಮ್ ಪಿಕಪ್ ಮಾಡುವಷ್ಟು ಕೆಪಾಸಿಟಿ ಇರಬೇಕು. ಗಡಿಯಾರವನ್ನು ತಗೊಂಡೋಗಿ. ಓಕೆ ಫ್ರೆಂಡ್ಸ್, ಈ ರೀತಿಯಲ್ಲಿ ನೀವು ಎಲ್ಲ ಟ್ರಿಕ್ಸ್ಗಳನ್ನು ಫಾಲೋ ಮಾಡಿದಲ್ಲಿ ನೀವು SSLCಯಲ್ಲಿ ಗ್ಯಾರಂಟಿ 99 ಅಬೌವ್ ಟಾಪರ್ ಆಗಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಕೊನೆಗೊಳಿಸ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.